ಎಲ್ರಿಗೂ ನಮಸ್ಕಾರ. ನಾನು ಅಮಿತ್ ತಾರ್ನಾಳೆ, KMS ಮುಖ್ಯಾಧಿಕಾರಿ. ಪ್ರಸ್ತುತ ನರಗುಂದ ಪುರಸಭೆಯಲ್ಲಿ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೀನಿ. ನರಗುಂದ ಪುರಸಭೆ ಸ್ವಚ್ಛ ಸರ್ವೇಕ್ಷಣ್ ಸರ್ವೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 8ನೇ ಸ್ಥಾನವನ್ನು ಪಡೆದಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಸ್ವಚ್ಛತಾ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ಸೂಪರ್ವೈಸರ್ಗಳ ಶ್ರಮ ಇದೆ. ಇಡೀ ನಗರವನ್ನ ಸ್ವಚ್ಛ, ಸುಂದರ, ಶುಚಿಯಾಗಿ ಇಡುವಂತ ಒಂದು ಪ್ರಯತ್ನವನ್ನು ನಮ್ಮ ಎಲ್ಲ ಸಿಬ್ಬಂದಿಗಳು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಕಸ ವಿಲೇವಾರಿ ವಾಹನಗಳಿಂದ ಪ್ರತಿನಿತ್ಯ ಸುಮಾರು 13 ರಿಂದ 14 ಟನ್ ಅಷ್ಟು ಕಸವನ್ನು ನಾವು ನಮ್ಮ ಕಸ ವಿಲೇವಾರಿ ಘಟಕದಲ್ಲಿ ಕಸ ಏನು ಉತ್ಪತ್ತಿ ಆಗುತ್ತಲ್ಲ, ಕಸ ವಿಲೇವಾರಿ ಘಟಕದಲ್ಲಿ ಒಯ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಹಸಿ ಕಸ ಅಂದ್ರೆ ವೆಟ್ ವೇಸ್ಟ್ ಅನ್ನ ಎರೆಹುಳು ಗೊಬ್ಬರ ಅಂದ್ರೆ ವರ್ಮಿ ಕಂಪೋಸ್ಟ್ ಆಗಿ ಅದನ್ನ ಕಾಂಪೋಸ್ಟ್ ಘಟಕಗಳಲ್ಲಿ ಮಾಡಲಾಗ್ತಾ ಇದೆ. ಅದ್ರ ಬೈ ಪ್ರಾಡಕ್ಟ್ ಸ್ಲರಿ ಅಂತ ಏನ್ ಲಿಕ್ವಿಡ್ ಬರ್ತದಲ್ಲ, ಅದು ಕೂಡ ತೋಟಗಾರಿಕೆಗೆ ತುಂಬಾ ಉಪಯುಕ್ತವಾಗಿದೆ. ಅದನ್ನು ಕೂಡ ಉತ್ಪತ್ತಿ ಮಾಡ್ತಾ ಇದೀವಿ. ಅದ್ರ ಜೊತೆಗೇನೆ ಬಯೋಗ್ಯಾಸ್ ಪ್ಲಾಂಟ್ ಕೂಡ ನಮ್ಮ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿದ್ದು ಬಯೋಗ್ಯಾಸ್ ಅನ್ನು ಉತ್ಪತ್ತಿ ಮಾಡ್ತಾ ಇದೀವಿ. ಈ ನರಗುಂದ ಸುತ್ತಮುತ್ತಲಿನ ರೈತರು ಬಂದು ನಮ್ಮ ತ್ಯಾಜ್ಯ ವಿಲೇವಾರಿ ಘಟಕದಿಂದ ಎರೆಹುಳು ಗೊಬ್ಬರವನ್ನ ನೋಡಿ ಪರೀಕ್ಷಿಸಿ ಅವರು ತಮ್ಮ ಉಪಯೋಗಕ್ಕಾಗಿ ತಗೊಂಡು ಹೋಗ್ಬೋದು. ಅದರ ಜೊತೆಗೇನೆ ಮುಂದಿನ ದಿನಮಾನಗಳಲ್ಲಿ ನಾವು ಬಯೋಗ್ಯಾಸ್ ಅನ್ನ ಗೌರ್ಮೆಂಟ್ ಹಾಸ್ಟೆಲ್ಗಳಿಗೆ ಉಚಿತವಾಗಿ ಬಲೂನ್ಗಳ ಮುಖಾಂತರ ನೀಡುವ ಒಂದು ಉದ್ದೇಶ ಹೊಂದಿದ್ದೇವೆ. ಈ ಎರೆಹುಳು ಗೊಬ್ಬರನ್ನ 25 kg, 5 kg, 10 kg ಈ ರೀತಿ ಬ್ಯಾಗ್ಗಳನ್ನ ಮಾಡಕ್ಕೆ ನಾವು ಸ್ವಸಹಾಯ ಗುಂಪುಗಳ ಸಹಕಾರ ಕೇಳಿದ್ದೀವಿ. ಸ್ವಸಹಾಯ ಗುಂಪುಗಳಿಂದನೂ ಕೂಡ ಆ ರೀತಿಯ ಬ್ಯಾಗ್ಗಳು ಮಾಡಿಕೊಡ್ತೇವೆ ಅಂತ ಹೇಳಿದರೆ, ಅದು ಕೂಡ ಆ ಬ್ಯಾಗ್ಗಳು ತಯಾರಿಸಿ ಅದನ್ನು ಮಾರಾಟ ಮಾಡುವ ಉದ್ದೇಶ ಇದೆ. ಇದ್ರ ಜೊತೆಗೇನೆ ನರಗುಂದಾದ್ಯಂತ ನಾವು CCTVಗಳನ್ನ ಮುಖ್ಯ ರಸ್ತೆಗಳು ಹಾಗೂ ಮುಖ್ಯ ಸರ್ಕಲ್ಗಳಲ್ಲಿ CCTVಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಯಾರಾದರೂ ಕಸ ರಸ್ತೆಯಲ್ಲಿ ಒಗಿತಿದ್ದಾರೆ ಅಥವಾ ಮುಖ್ಯ ಪ್ರದೇಶಗಳಲ್ಲಿ ಒಗಿತಿದ್ದಾರೆ ಅಂದ್ರೆ ನಾವು ಇಲ್ಲೇ ನಮ್ಮ ಆಫೀಸ್ನಲ್ಲೇ ಅವ್ರು ಯಾರು ಕಸ ಒಗಿತಿದ್ದಾರೆ ಅನ್ನೋದನ್ನ ನೋಡಬಹುದು. ಅವರಿಗೆ ವಾರ್ನಿಂಗ್ ಮಾಡಿ ಆ ಕಸ ಒಗೆದಂತೆ ನಾವು ಅವರಿಗೆ ಎಚ್ಚರ ಕೂಡ ನೀಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನಮ್ಮ ಪ್ರಯತ್ನ ನರಗುಂದ ಪಟ್ಟಣವನ್ನ ಸುಂದರವಾಗಿಡುವುದು, ಬರುವಂತ ಪ್ರತಿನಿತ್ಯ ಉತ್ಪತ್ತಿ ಆಗುತ್ತಿರುವಂತಹ ತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ಅದನ್ನು ವಿಂಗಡಣೆ ಮಾಡಿ ಅದರಿಂದ ಪ್ರಾಡಕ್ಟ್ಸ್ ತಯಾರು ಮಾಡೋದು. ಮುಂದಿನ ದಿನಮಾನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ನರಗುಂದ ಪುರಸಭೆ ತ್ಯಾಜ್ಯ ವಿಲೇವಾರಿ ಘಟಕ ಒಂದು ಮಾಡೆಲ್ ಆಗಿ ಆಗಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಇದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು, ಇಲ್ಲಿನ ಜನಪ್ರತಿನಿಧಿಗಳು ಎಲ್ಲರೂ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ಸ್ವಚ್ಛತಾ ಸಿಬ್ಬಂದಿ, ಪೌರ ಕಾರ್ಮಿಕರು ಹಾಗೂ ಆರೋಗ್ಯ ಶಾಖೆಯ ನಮ್ಮ ಅಧಿಕಾರಿಗಳು ಅದಕ್ಕೆ ತುಂಬಾ ಶ್ರಮ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಸಂಗೇಶ್ ಬ್ಯಾಳಿ ಅಂತ ಹೇಳಿ, ಹಿರಿಯ ಆರೋಗ್ಯ ನಿರೀಕ್ಷಕ ಪುರಸಭೆ ನರಗುಂದ ಪಟ್ಟಣದಲ್ಲಿ ಪ್ರತಿನಿತ್ಯ 14 ಟನ್ ಕಸ ಉತ್ಪತ್ತಿ ಆಗುತ್ತದೆ. ಅದರಲ್ಲಿ 13 ಟನ್ ಕಸವನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬರ್ತಕ್ಕಂಥ 5 ಟನ್ ಹಸಿ ತ್ಯಾಜ್ಯವನ್ನು ನಾವು ಪ್ರೊಸೆಸಿಂಗ್ ಮಾಡಿ ವರ್ಮಿ ಕಾಂಪೋಸ್ಟ್ ಮತ್ತು ಬಯೋಗ್ಯಾಸ್ಗೆ ಯುಟಿಲೈಸ್ ಮಾಡ್ತಾ ಇದ್ದೀವಿ. ವರ್ಮಿ ಕಾಂಪೋಸ್ಟ್ ತಯಾರಾಗ್ತಕ್ಕಂಥ ಗೊಬ್ಬರವನ್ನು ಅತ್ಯುತ್ತಮ ರೀತಿಯಲ್ಲಿ ನಾವು ಸಂಸ್ಕರಣೆ ಮಾಡ್ತಾ ಇದ್ದೀವಿ. ಅಲ್ಲಿ ಬಂದಂಥ ಗೊಬ್ಬರವನ್ನು ಈಗಾಗಲೇ ಪ್ರತಿ ಕೆಜಿ 10 ರೂಪಾಯಿವರೆಗೆ ಮಾರಾಟ ಮಾಡ್ತಾ ಇದ್ದೀವಿ. ರಿಸಲ್ಟ್ ಚೆನ್ನಾಗಿದೆ ಅಂತ ರೈತರು ಹೇಳಿದ್ದಾರೆ. ಅದೇ ರೀತಿ ಬಯೋಗ್ಯಾಸ್ ಪ್ಲಾಂಟ್ ಅನ್ನು ನಾವು ಹಾಕಿದ್ದೀವಿ. ಉತ್ಪತ್ತಿ ಆಗ್ತಕ್ಕಂಥ 5 ಕ್ಯೂಬಿಕ್ ಕೆಪಾಸಿಟಿ ಗ್ಯಾಸ್ ಅನ್ನು ನಾವು ಹಾಸ್ಟೆಲ್ಗಳಿಗೆ ವಿತರಣೆ ಮಾಡಿ ಹಾಸ್ಟೆಲ್ಗಳಿಗೆ ಆರ್ಥಿಕ ಹೊರೆ ಕಡಿಮೆ ಮಾಡುವ ದಿಶೆಯಲ್ಲಿ ಸಾಕ್ತಾ ಇದ್ದೀವಿ. ಉಳಿದಂಥ ಹಸಿ ಕಸವನ್ನು ನಾವು ವಿಂಡೋ ಪ್ಲಾಟ್ಫಾರ್ಮ್ ಮೂಲಕ ಸಂಸ್ಕರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಉತ್ಪತ್ತಿಯಾಗುವ 6 ಟನ್ ಒಣ ಕಸವನ್ನು ನಾವು ಮರುಬಳಕೆ ತ್ಯಾಜ್ಯವನ್ನು ಪುನರಾವರ್ತಿಸಿ ಅದರ ಮೂಲಕ ಸ್ಕ್ರಾಪ್ ಮಾರಾಟಗಾರಕ್ಕೆ ಮಾರಾಟ ಮಾಡಿ ಪುರಸಭೆ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸ್ತಾ ಇದ್ದೀವಿ. ಕಾರಣ ಸಾರ್ವಜನಿಕರು ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ, ನಾವು ಮನೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಸವನ್ನು, ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ಪುರಸಭೆಯನ್ನು ಬರ್ತಕ್ಕಂಥ ವಾಹನಗಳಿಗೆ ನೀಡಿದರೆ ತುಂಬಾ ಅನುಕೂಲ ಆಗುತ್ತದೆ. ಈಗಾಗಲೇ ನರಗುಂದ ಪುರಸಭೆಯು ಸ್ವಚ್ಛ ಸರ್ವೇಕ್ಷಣ 2024ರ ವರ್ಷದಲ್ಲಿ 8ನೇ ಸ್ಥಾನದಲ್ಲಿ, ರಾಜ್ಯಕ್ಕೆ 8ನೇ ಸ್ಥಾನದಲ್ಲಿ ಬಂದಿರುತ್ತದೆ. ಹೀಗಾಗಿ ಭವಿಷ್ಯದಲ್ಲಿ ನರಗುಂದ ಪುರಸಭೆಯನ್ನು ಮೊದಲನೇ
ಸ್ಥಾನಕ್ಕೆ ತರುವಂತ ಪ್ರಗತಿಯಲ್ಲಿ ಸಾಗ್ತಾ ಇದ್ದೀವಿ. ಹೀಗಾಗಿ ಈ ನರಗುಂದ ಪುರಸಭೆ ಎಲ್ಲ ಪೌರ ಕಾರ್ಮಿಕರು, ಸ್ವಚ್ಛತಾ ಸಿಬ್ಬಂದಿಗಳಿಗೆ ಉನ್ನತ ಧನ್ಯವಾದಗಳು.